ನಮಸ್ಕಾರ ಎಲ್ಲರಿಗೂ ಪವನ್ನಾಡು ಎಲ್ಲರೂ ಡ್ಯಾಪರ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋಂಥ ಪ್ರತಿ ಒಂದು ವಿಡಿಯೋ ಕೂಡ ನಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ನಾನು ಇವತ್ತೊಂದು ವಿಡಿಯೋ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದು ತುಂಬ ಒಂದು ಅಮೇಝಿಂಗ್ ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ವಿಡಿಯೋ. ನಾನು ಫಸ್ಟ್ ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನಾನು ನನ್ನ ಬಗ್ಗೆ ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಈ ಯೂಟ್ಯೂಬ್ ಜರ್ನಿ ನನಗೆ ಸ್ಟಾರ್ಟ್ ಆಗಿದ್ದು ನಾನು ಹರ್ಬಲೈಫ್ ಕೆರಿಯರ್ನ ಬಿಲ್ಡ್ ಮಾಡಿ 1 ವರ್ಷ ಆಗ್ತಾಯಿತ್ತು. ಅಂದರೆ ನಾನು ಆ್ಯಕ್ಚುಲಿ ಹರ್ಬಲೈಫ್ನ ಕೆರಿಯರಾಗಿ ತೊಗೊಳ್ಬೇಕಂತ ಯಾವುದೇ ಕಾರಣ ಇರಲಿಲ್ಲ ನನ್ನ ತಲೆ ಒಳಗಡೆ. ಬಟ್ ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಆ್ಯಂಡ್ ಕೆಲವೊಂದು ಸಿಚುವೇಶನ್ ಅಂದರೆ ಎಸ್ಪೆಷಲಿ ಕೋವಿಡ್ ಪ್ಯಾಂಡಮಿಕ್ ಯಾವಾಗ ಸ್ಟಾರ್ಟ್ ಆಯಿತು 2019 ಔಟ್ಕಮ್ ಆದಮೇಲೆ 2020 ಅಲ್ಲಿ ನಂಗೆ ಅನಿಸ್ತು ಏನಾದ್ರು ಮಾಡೋಣ ಅಂತ. ಸೊ ತುಂಬ ರೀತಿಯಾದಂಥ ಬಿಸ್ನೆಸ್ಗಳನ್ನ ಟ್ರೈ ಮಾಡಿದೆ. ಆ್ಯಂಡ್ ತುಂಬ ರೀತಿಯಾದಂಥ ಬಿಸ್ನೆಸ್ಗಳನ್ನ ಟ್ರೈ ಮಾಡಿ ಯಾವ ಬಿಸ್ನೆಸ್ಸಲ್ಲೂ ಕೂಡ ಸಕ್ಸಸ್ ಅನ್ನೋದು ಕಾಣಿಸಿಲ್ಲ. ಬಟ್ ಆದರೆ ಈ ಹರ್ಬಲೈಫಲ್ಲಿ ನನಗೆ 2021 ನಾನು ಕಾಲಿಟ್ಟಿದ್ದು. ಸೊ 2021 ನಾನು ಬಿಸ್ನೆಸ್ ಮಾಡಬೇಕು ಅಂತಲೇ ಕಾಲಿಟ್ಟಿದ್ದು. ಸೊ 2021 ಜಾನ್ವರಿ ಒಳಗಡೆ ಮೇ ಬಿ ನಾನು ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಶುರು ಮಾಡಿದೆ ಅನಿಸುತ್ತೆ. ಜಾನ್ವರಿ ಅಲ್ಲ, ಫೆಬ್ರವರಿ ಮಾರ್ಚಿಂದ ಮೇ ಬಿ ಅಪ್ಲೋಡ್ ಮಾಡಲಿಕ್ಕೆ ಶುರು ಮಾಡಿದೆ ಅನಿಸುತ್ತೆ. ಆವಾಗ ಅಪ್ಲೋಡ್ ಮಾಡೋಕ್ಕೆ ಶುರು ಆದಾಗ ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ಗಳು ಇಶ್ವಾಗಿ ಯಾವ ರೀತಿಯಾದಂಥ ರೆಸ್ಪಾನ್ಸಸ್ ಇದೆಯೋ ಈ ರೀತಿಯಾದಂಥ ರೆಸ್ಪಾನ್ಸ್ಗಳು ಇರಲಿಲ್ಲ ಇನಿಷಿಯಲ್ ಡೇಸಲ್ಲಿ ಸ್ಟಾರ್ಟ್ ಮಾಡಿದಾಗ. ಅಂದರೆ ಈಗಲೂ ತುಂಬ ಅತಿ ಹೆಚ್ಚು ಕಡಿಮೆ ಅಂತಂದರೂ ಹಾಕಿದೊಂದು 3-4 ದಿನಕ್ಕೆ ಒಂದು 200 ವ್ಯೂಸ್ ಆದರೂ ಹೋಗುತ್ತೆ ಮೇ ಬಿ ನನ್ನ ವೀಡಿಯೋಸು. ಅದಕ್ಕಿಂತ ಕಡಿಮೆ ಯಾವ ವೀಡಿಯೋನೂ ಹೋಗ್ತಿಲ್ಲ. ಬಟ್ ಸ್ಟಾರ್ಟಿಂಗ್ ಆಗ್ದಾಗ ಯಾವುದೇ ರೀತಿಯಾದಂಥ ಇಷ್ಟು ವ್ಯೂಸ್ ಬರ್ತಿರಲಿಲ್ಲ, ತುಂಬ ಕಮ್ಮಿ ವ್ಯೂಸ್ ಇರ್ತಿತ್ತು. ಬಟ್ ಹೋಗ್ತಾ ನನ್ನಲ್ಲೇ ನನಗೊಂದು ಮೋಟಿವೇಶನ್ ಅನ್ನೋದು ಬರೋಕ್ಕೆ ಶುರು ಆಯಿತು. ಏನಾದ್ರು ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಆನ್ ದ ಫ್ಲೋ ಚಾನಲ್ದು ವ್ಯೂಸ್ ಎಲ್ಲ ಸರಿಗೆ ಚೆನ್ನಾಗಾಯಿತು. ಆ್ಯಂಡ್ ಈ ಸರಿಗೆ ಆಗೋವಂಥ ಟೈಮಲ್ಲಿ ನಾನು ಯಾಕೆ ಇದನ್ನು ಹೇಳಿದೆ ಅಂತ ನಿಮ್ಗೆ ಅರ್ಥ ಆಗದಿರೋ ಇರ್ಬೋದು. ಬಟ್ ಅದು ಹೇಳಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಅವತ್ತಿಂದ ಇವತ್ತರೆಗೂ ಹರ್ಬಲೈಫಲ್ಲಿ ನಾನು ಇದ್ದೀನಿ, ಹರ್ಬಲೈಫ್ನ ನೋಡ್ತಿದ್ದೀನಿ. ತುಂಬಾ ಕ್ಲೋಸಪ್ಪಲ್ಲಿ ನಾನು ಹರ್ಬಲೈಫ್ ಜೊತೆ ಇದ್ದೀನಿ. ಸೊ ತುಂಬ ಕ್ಲೋಸಪ್. ಕ್ಯಾನ್ ಯು ಇಮ್ಯಾಜಿನ್ ಎಷ್ಟು ಕ್ಲೋಸಪ್ ಅಂತಂದರೆ ನನ್ನ ಹತ್ರ ಕಸ್ಟಮರ್ಸ್ ಇಲ್ಲ ಅಂದಾಗೂ ನಾನು ಹರ್ಬಲೈಫಲ್ಲಿದ್ದೀನಿ, ಕಸ್ಟಮರ್ಸ್ ವಿಪರೀತ ಆದಾಗೂ ಹರ್ಬಲೈಫಲ್ಲಿದ್ದೀನಿ. ಆ್ಯಂಡ್ ಈ ವ್ಯೂಸ್, ಸಬ್ಸ್ಕ್ರೈಬರ್ಸ್, ಕಸ್ಟಮರ್ಸ್ ಎಲ್ಲ ಹೆಂಗಂತಂದರೆ ಈ ಸಬ್ಸ್ಕ್ರೈಬರ್ಸ್ ಏನಿದ್ದಾರೋ ಇದು ಡೌನ್ ದ ಲೈನ್ 1.5 ವರ್ಷದ ಹಿಂದೆಗಡೆ, ಅಂದರೆ 1 ವರ್ಷದ ಹಿಂದೆಗಡೆ ನಂದು ವೀಡಿಯೋಸ್ ಎಲ್ಲ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿ ಓಡ್ತಿತ್ತು. ಅಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಕೂಡ ಅಪ್ರಾಕ್ಸಿಮೇಟ್ಲಿ ಏನಿಲ್ಲ ಅಂತಂದರೂ 1,000-2,000 ವ್ಯೂಸ್ ಎಲ್ಲ ವೀಡಿಯೋಸ್ಗೂ ಬರ್ತಿತ್ತು. ಆ ವೀಡಿಯೋಸ್ ಎಲ್ಲ ಈಗಲೂ ಇದೆ, ನೀವು ನೋಡ್ಬೋದು. ಬಟ್ ಕೆಲವೊಂದು ಸಂಚ ಹಾಕುವಂಥ ಕುತಂತ್ರಿ ಪ್ರಾಣಿಗಳಿಂದ ಏನಾಯಿತೋ ಗೊತ್ತಿಲ್ಲ. ಸೊ ತುಂಬ ಚೆನ್ನಾಗಿ ಓಡ್ತಿರೋಂಥ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಿಸಾಕ್ಬಿಟ್ರು. ತುಂಬ ನೋವಾಗುತ್ತೆ. ಆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಾದಮೇಲೆ ಮತ್ತೆ ಆ ವೀಡಿಯೋಸ್ ಥರ ಮಾಡೋಕ್ಕೆ ವೀಡಿಯೋಸ್ ಬರ್ತಿಲ್ಲ. ಅಂದರೆ ಆ ಥರ ವೀಡಿಯೋಸ್ ಮಾಡಬಾರ್ದು ಅಂತ ಸ್ಟ್ರಾಂಗ್ ರಿಸ್ಟ್ರಿಕ್ಷನ್ಸ್. ಈ ರಿಸ್ಟ್ರಿಕ್ಷನ್ಸ್ ಹಾಕಿದಾಗ ಇವತ್ತು ಈ ವಿಡಿಯೋ ಮಾಡ್ತಾರೆ. ನಂಗೆ ಗೊತ್ತಿರೋಂಗೆ ಎಷ್ಟು ದಿನ ಇರುತ್ತೋ ಇಲ್ಲವೋ ಗೊತ್ತಿಲ್ಲ ಈ ವಿಡಿಯೋ. ಬಟ್ ಈ ಮೇಯ್ನ್ಲಿ ಆ ತಮ್ಮನೇಲಿ ನೋಡಿಬಿಟ್ಟೆ ತುಂಬ ಜನಕ್ಕೆ ಕೋಪ ಬರುತ್ತೆ. ಇನ್ ಕೇಸ್ ಈ ವಿಡಿಯೋನ ಚೆನ್ನಾಗಿ ಓದಿದ್ರೆ ತುಂಬ ಜನಕ್ಕೆ ಕೋಪ ಅನ್ನೋದು ಬರುತ್ತೆ. ಆ ಕೋಪ ಅನ್ನೋದು ಬರ್ತಾ ವಿಡಿಯೋನ ಡಿಲೀಟ್ ಮಾಡಿಸ್ತೀನಿ. ನಾನು ಯಾಕೆ ಹಿಂಗೆ ಹೇಳ್ತೀನಿ ಅಂತಲ್ಲ. ಸೊ ಒಂದು ಏನಪ್ಪ ಅಂತಂದರೆ, ಏನೋ ಒಂದು ಆಗಿ ಚೆನ್ನಾಗಿ ಗ್ರೋ ಆಗ್ತಿದೆ ಅಂತಂದರೆ ಪಕ್ಕದಲ್ಲಿರೋರೇ ಸಹಿಸ್ಕೊಳ್ಳಲ್ಲ. ಅದು ಅವಾಗಿಂದ ಅಲ್ಲ, ಎಲ್ಲರ ತಲೆನೂ ಅದಿದೆ. ಈಗ ನೋಡಿ, ನಾನಿವಾಗ ವಿಡಿಯೋ ಮಾಡಾಕ್ತೀನಿ, ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ತುಂಬ ಜನಕ್ಕೆ ಇಷ್ಟ ಕೂಡ ಆಗಲ್ಲ. ಇಷ್ಟ ಆಗದಿರೋರು ಏನು ಮಾಡ್ತಾರೋ ಅದು ಮಾಡೇ ಮಾಡ್ತಾರೆ, ರೈಟ್ ಅಲ್ವಾ? ಅದೇ ರೀತಿಯೇ ಇವತ್ತು ಏನು ಅದೇ ರೀತಿ ನಾನು ಹೆಂಗೆ ಹೇಳ್ದೆ, ಇಷ್ಟ ಆಗದಿರೋರು ಏನು ಆಗಲ್ಲೋ ಅದನ್ನು ಮಾಡೇ ಮಾಡ್ತಾರೆ. ಅದೇ ರೀತಿಯೇ ಹರ್ಬಲೈಫ್ ಅಂದರೂ ಕೂಡ ತುಂಬ ಜನಕ್ಕೆ ಇಷ್ಟ ಆಗದಿರೋರು ಇದ್ದಾರೆ, ತುಂಬ ಜನ ಇದ್ದಾರೆ. ಇವ್ರು ಯಾಕೆ ಇಷ್ಟಪಡಲ್ಲ ಈ ಪ್ರಾಡಕ್ಟ್ಸ್ನ ಅಂತಂದರೆ, ನೋಡಿ, ಜನಕ್ಕೆ ಒಳ್ಳೇದಾಗ್ತಿದೆ ಅಂತಂದರೆ ತುಂಬ ಜನ ಒಳ್ಳೇದು ಮಾಡದೇ ಇರೋರು ಕೂಡ ಇದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗಬೇಕಂತ ಏನಿಲ್ಲ. ಸೊ ತುಂಬ ಜನಕ್ಕೆ ಆಸೆ ಇದೆ, ನೀವು ಹೇಗಿದ್ದೀರೋ ಹಾಗೆ ಇರಬೇಕು ಅನ್ನೋದು ಅವ್ರದ್ದು ಆಸೆ. ಸೊ ಅವ್ರದ್ದು ಆಸೆ ಪ್ರಕಾರ ನೀವು ಹೇಗಿದ್ದೀರೋ ಹಂಗೆ ಇರಿಸೋಕ್ಕೆ ಟ್ರೈ ಮಾಡ್ತಾರೆ. ನೀವೇನೋ ಸಣ್ಣ ಆಗಿ ಆರೋಗ್ಯ ಚೆನ್ನಾಗಾಯಿತು ಅಂತ ಅಂದ್ಕೊಳ್ಳಿ, ನಿಮ್ಮಲ್ಲಿರುವಂಥ ಸರ್ಕಲ್ ಆಫ್ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸಸ್ಸೇ ಹೇಳ್ತಾರೆ, ನೀನು ಸಣ್ಣ ಆಗಿಬಿಟ್ಟಿದ್ಯಾ, ನೀನು ನೋಡೋಕ್ಕೆ ಚೆನ್ನಾಗಿಲ್ಲ, ನೀನು ನೋಡ್ರೆ ವಾಂತಿ ಬರುತ್ತೆ, ನಿನಗೇನೋ ಕಾಯಿಲೆ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ. ಬಟ್ ಒಂದು ಫ್ಯಾಕ್ಟ್ ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ, ನೀವು ನೋಡೋಕ್ಕೆ ಯಾವಾಗಲೂ ಸಣ್ಣಕ್ಕಿದ್ದು, ನಿಮ್ಮ ಬಾಡಿ ಐಡಿಯಲ್ ವೆಯ್ಟಲ್ಲಿದ್ದು, ನಿಮ್ಮದು ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಅನ್ನೋದು ಯಾವಾಗ ಕಡಿಮೆ ಇರುತ್ತೋ ಆವಾಗ ನಿಮ್ಮ ಆರೋಗ್ಯ ನಿಜವಾಗ್ಲೂ ಚೆನ್ನಾಗಿರ್ತದೆ.
ಅದನ್ನು ಬಿಟ್ಟು ಯಾರೋ ಜನ ಹೇಳಿದ್ರು ಶೇಕ್ ಕುಡಿದ್ರೆ ಸಣ್ಣ ಆಗ್ತಾರೆ, ತುಂಬ ಸಣ್ಣ ಆಗ್ತಾರೆ, ನೋಡ್ಲಿಕ್ಕೆ ಕೂಡ ಆಗಲ್ಲ ಅಂದರೆ ಅದರಷ್ಟು ದೊಡ್ಡ ಮೂರ್ಖತ್ವದ ಕೆಲಸ ಇನ್ಯಾವುದೂ ಇಲ್ಲ. ಸೊ ಬೇರೆಯವ್ರನ್ನ ಮಾತು ಕೇಳಿ ನೀವು ಶೇಕ್ ಕುಡಿಯೋದನ್ನ ಬಿಡ್ತಾ ಇದ್ದೀರಾ, ಬೇರೆಯವ್ರ ಮಾತನ್ನ ಕೇಳಿ ನೀವು ಶೇಕ್ ಕುಡಿಯೋದನ್ನ ಸ್ಟಾಪ್ ಮಾಡ್ತಿದ್ದೀರಾ, ಬೇರೆಯವ್ರ ಮಾತನ್ನ ಕೇಳಿ ನೀವೇನಾದರೂ ಹಿಂದೇಟ್ ಆಗ್ತಿದ್ದೀರಾ ಅಂದರೆ ಕಂಪ್ಲೀಟ್ಲಿ ಯು ಆರ್ ಅಂಡರ್ ಅ ಟ್ರ್ಯಾಪ್. ಅಂದರೆ ನೀವು ಯಾವುದೋ ಒಂದು ಬಲೆ ಒಳಗಡೆ ಸಿಗಾಕೋಬಿಟ್ಟಿದ್ದೀರಾ. ನಿಜ ಹೇಳ್ತೀನಿ ನೋಡಿ, ಅವತ್ತಿಂದ ಇವತ್ತವರೆಗೂ ತುಂಬ ಜನ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಆರೋಗ್ಯನ ಚೆನ್ನಾಗಿ ಮಾಡ್ಕೊಂಡಿರೋರು ಇದ್ದಾರೆ ವಿನಃ ಯಾರು ಕೂಡ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನನ್ನ ಆರೋಗ್ಯ ಸರಿ ಹೋಗಿಲ್ಲ, ನನ್ನ ಆರೋಗ್ಯ ಹೊಟ್ಟೋಯ್ತು ಅಂತ ಇದುವರೆಗೂ ಕೂಡ ಯಾರು ಹೇಳಿಲ್ಲ. ಇದು ನಾನು ಹೇಳ್ತಾ ಇರೋದು ನಿಜ. 100 ಎಲ್ಲಿ ಬೇಕಾದ್ರೂ ಬಂದು ಪ್ರೂವ್ ಮಾಡಿ ಹೇಳ್ತೀನಿ, ಇದು ನಿಜ, ಇದು ಸತ್ಯಾಂಶ. ಆದರೆ ತುಂಬ ಜನ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಆರೋಗ್ಯನ ಹಾಳು ಮಾಡಿಕೊಂಡು ಬೇಜಾನ್ ಜನ ಇದ್ದಾರೆ. ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ಇದರಲ್ಲಿ ಸ್ಟೆರಾಯ್ಡ್ಸ್ ಇದೆ ಅಂತಾರೆ, ಕೆಮಿಕಲ್ಸ್ ಇದೆ ಅಂತಾರೆ, ಇದರಲ್ಲಿ ಅದಿಲ್ಲ ಇದಿಲ್ಲ ತುಂಬಾ ಪ್ರಾಬ್ಲಮ್ ಆಗುವಂಥ ವಿಷಯಗಳಿದೆ ಅಂತ ಹೇಳ್ತಾರೆ. ಈಗ ನಂದೊಂದು ಸಣ್ಣದೊಂದು ಮನವಿ, ಸಣ್ಣದೊಂದು ಕ್ವಶನ್ ಇದೆ. ಇನ್ ಕೇಸ್ ಆಯ್ತರಪ್ಪ ನೀವು ಹೇಳಿದ ಥರ ಇದ್ರೊಳಗಡೆ ಸ್ಟೆರಾಯ್ಡ್ಸ್ ಇದೆ ಅಂತಂದರೆ ಯಾಕೆ ಅವತ್ತಿಂದ ಇವತ್ತರೆಗೂ ಒಬ್ಬನು ಈ ವಿಡಿಯೋ ಮಾಡೋದ್ರ ಬದಲು ಹೋಗಿ ಇದರಲ್ಲಿ ಸ್ಟೆರಾಯ್ಡ್ಸ್ ಇದೆ ಅಂತ ಪ್ರೂವ್ ಮಾಡ್ಕೊಂಡು ಬಂದಿಲ್ಲ? ನಂದೊಂದು ಸ್ಮಾಲ್ ಕ್ವಶನ್. ಇನ್ನೂ ಒಂದು ಕ್ವಶನ್, ಯಾರ್ಯಾರು ಈ ರೀತಿ ಹೇಳ್ತಾ ಇದ್ದಾರೋ ತುಂಬ ಜನ ಡಾಕ್ಟರ್ ಅಂತ ಯಾರ್ಯಾರು ಕರ್ಸ್ಕೊಂಡು ಅಂತ ಇದ್ದಾರೋ, ಸೋ ಕಾಲ್ಡ್ ಡಾಕ್ಟರ್ಸ್ ಅಂತ ಯಾರಿದ್ದಾರೋ ಅವರು ಇವಾಗ ಹೇಳ್ತಾ ಇದ್ದಾರೆ ಶೇಕ್ ಕುಡಿದ್ರೆ ಹಂಗಾಗ್ತದೆ, ಹಿಂಗಾಗಲ್ಲ ಹಂಗಾಗಲ್ಲ. ಅವರು ಹಿಂಗೆ ಹೇಳ್ತಿದ್ದಾರೆ ತಾನೆ. ಮತ್ತು ಅರ್ಬಲ್ ಲೈಫಲ್ಲಿ ಎಷ್ಟೊಂದು ಜನ ಡಾಕ್ಟರ್ಸ್ ಇದ್ದಾರೆ, ಅವರು ಬಂದು ಅರ್ಬಲ್ ಲೈಫ್ ಶೇಕ್ನ ಪ್ರಮೋಟ್ ಮಾಡ್ತಾರೆ, ಅರ್ಬಲ್ ಲೈಫ್ ಏನಂತ ಅರ್ಥ ಮಾಡಿಸ್ತಾರೆ. ಹಂಗಾದರೆ ಇವರೆಲ್ಲ ಡಾಕ್ಟರ್ಸ್ ಅಲ್ವಾ? ಅವರೆಲ್ಲ PhD ಮಾಡಿಲ್ವಾ? ಇವರೆಲ್ಲ ಯಾರು MBBS ಅಂದರೆ ನಾನು ಹೇಳಿದೆ ಡಾಕ್ಟರ್ಸ್ ಅಂದರೆ ದೇ ಆರ್ 2 types ಆಫ್ ಡಾಕ್ಟರ್ಸ್. ಒಂದು ಬಂದು ನಾರ್ಮಲಿ ಡಾಕ್ಟರ್ಸ್ ಅಂತ ಅಂದರೆ ಅವರು ಟ್ರೀಟ್ ಮಾಡೋವಂಥ ಡಾಕ್ಟರ್ಸ್, ಇನ್ನೊಂದು ಬಂದು PhD ಹೋಲ್ಡರ್ಸ್, ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ಥೀಸಿಸ್ ಮಾಡಿ ಅವರು ಕೂಡ PhD ಮಾಡ್ಕೊಂಡು, ಅದು ಇನ್ನೊಂದು ಸೈಡ್ಗೆ ಆಯಿತು. ಬಟ್ ಅದೇ ನಾನು ಕೇಳೋಕ್ಕೆ ಹೋಗ್ತಾ ಇರೋದು, ಅರ್ಬಲ್ ಲೈಫಲ್ಲಿ ಎಷ್ಟೊಂದು ಜನ MBBS ಮಾಡಿ MS ಮಾಡಿ PhD ಮಾಡಿರೋ ಡಾಕ್ಟರ್ಸ್ ಸಹ ಇದ್ದಾರೆ. ಆ್ಯಂಡ್ ಇವ್ರು ಯಾಕೆ ಅರ್ಬಲ್ ಲೈಫ್ ಪ್ರಾಡಕ್ಟ್ಸ್ನ ಕನ್ಸಂಪ್ಷನ್ ಮಾಡಿ ಇದು ಚೆನ್ನಾಗಿದೆ ಅಂತಲೇ ಹೇಳ್ತಾರೆ? ಹಂಗಾದ್ರೆ ಅವರು ಸರಿ ಇದ್ದಾರೆ, ಇವರು ಸರಿ ಇಲ್ವಾ? ಅದೆಲ್ಲ ಅಲ್ಲ ವಿಷಯ. ಅವ್ರು ಸರಿ ಇದ್ದಾರೆ, ಇವ್ರು ಸರಿ ಇದ್ದಾರೆ ಅನ್ನೋದಕ್ಕಿಂತ ನೀವೇನು ಅರ್ಥ ಮಾಡ್ಕೊಂಡಿದ್ದೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಅರ್ಥ ಮಾಡ್ಕೊಂಡಿರೋದು ನೀವು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್. ಸ್ಟೆರಾಯ್ಡ್ಸ್ ಏನಾದರೂ ಇದೆ ಅಂತಂದರೆ ಮನುಷ್ಯ ತುಂಬ ದಿನ ಅದನ್ನು ತೊಗೊಳ್ತಾನೆ ಹೋಗ್ತಿದ್ರೆ ಇನ್ನು ಲಾಂಗ್ ರನ್, ಇನ್ನು ತುಂಬ ಜನ ಹೇಳ್ತಾರೆ ಅರ್ಬಲ್ ಲೈಫ್ನ ಯೂಸ್ ಮಾಡಿ ಒಂದು ಸ್ವಲ್ಪ ದಿನ ಆದಮೇಲೆ ಮೂಳೆಲ್ಲ ಪುಡಿ ಪುಡಿ ಆಗುತ್ತೆ. ಕರೆಕ್ಟ್, ಎಕ್ಸಾಕ್ಟ್ಲಿ ಟ್ರೂ. ಎಷ್ಟು ದಿನ ಆದಮೇಲೆ? ಲಾಂಗ್ ರನ್, ತುಂಬ ಲಾಂಗ್ ರನ್ ಅಂತಂದರೆ ಜಾಸ್ತಿ ದಿನ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತಾರೆ. ಎಷ್ಟು ದಿನ ಆದಮೇಲೆ? ಲಾಂಗ್ ರನ್ ಅಂದರೆ ಹೇಳ್ತೀನಿ ನೋಡಿ, ಜಾಸ್ತಿ ದಿನ ಏನಿಲ್ಲ, 1 ವರ್ಷ ನೀವೇನೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ರೆ ನಿಮ್ಗೇನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಇನ್ ಕೇಸ್ ಆಗಂಗಿದ್ರೆ 1 ವರ್ಷದಲ್ಲಿ ತೋರಿಸ್ಬೇಕು. 1 ವರ್ಷ ಆದರೂ ನಿಮ್ಗೇನೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಯಾರ್ಯಾರು ನೋಡ್ತಾ ಇದ್ದೀರಾ ವಿಡಿಯೋನ ಕಮೆಂಟ್ ಮಾಡಿ, ನಾನು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀರಾ, ನೀವು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀರಾ, ನಿಮ್ಗೇನೂ ಪ್ರಾಬ್ಲಮ್ ಆಗಿದೆಯಾ ಇಲ್ವಾ ಅಂತ ನೀವೇ ಕಮೆಂಟ್ ಮಾಡಬೇಕು. ನಾನು ಪ್ರಾಡಕ್ಟ್ಸ್ನ ಕಳೆದ 6 ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ ಆ್ಯಂಡ್ ಫಿಟ್ ಆಗಿದ್ದೀನಿ, ಅಮೇಝಿಂಗ್ ಆಗಿದ್ದೀನಿ. ಅದೇ ರೀತಿ ನನ್ನಂಗೆ ತುಂಬ ಜನ ನನ್ನ ಹತ್ರನೇ ಪ್ರಾಡಕ್ಟ್ಸ್ನ ತೊಗೊಂಡು ಯೂಸ್ ಮಾಡೋರಿದ್ದಾರೆ. ಅವರು ಕೂಡ ನೋಡೋಕ್ಕೆ ಫಿಟ್ ಆಗಿದ್ದಾರೆ, ಅಮೇಝಿಂಗ್ ಆಗಿದ್ದಾರೆ, ಮಾರ್ವಲಸ್ ಆಗಿದ್ದಾರೆ. ಆ್ಯಂಡ್ ಅದೇ ರೀತಿಯೇ ಯಾರಾದರೂ ನಿಮ್ಮ ಹತ್ರ ಬಂದು ಹೇಳ್ತಾರೆ ಅಂತ ಅಂದ್ಕೊಳ್ಳಿ, ದೊಡ್ಡ ಸ್ಟೆರಾಯ್ಡ್ಸ್ ಇದೆ, ಅಂಥದ್ದಿದೆ, ಮಣ್ಣಿದೆ, ಮಸಿ ಇದೆ ಅಂತಂದರೆ ನೀವೇನಾದರೂ ನಿಜವಾಗ್ಲೂ ಅವ್ರ ಮಾತು ನಂಬ್ತೀರಾ ಅಂತಂದರೆ ಅವ್ರಿಗೆ ಹೇಳಿ, ಸರ್ ಹೋಗಿ ಒಂದು ಸಲ ಪ್ರೂವ್ ಮಾಡಿಬಿಟ್ಟು ಬನ್ನಿ, ಆವಾಗ ನಿಮ್ಮ ಮಾತು ಖಂಡಿತ ಕೇಳ್ತೀನಿ ಅಂತೇಳಿ. ಓಕೆ, ಬಟ್ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಹೆಜ್ಜೆನ ಹಿಂದೆ ಹಾಕೋದು ನಾನು ಇಲ್ಲ ಈಗ ಯೂಸ್ ಮಾಡಲ್ಲ. ನಿಮಗೆ ನಂಗೆ ಗೊತ್ತಿರೋಂಗೆ ಬೆಸ್ಟ್ ನ್ಯೂಟ್ರಿಷನ್, ನಂಬರ್ 1 ನ್ಯೂಟ್ರಿಷನ್ ಇನ್ ದ ವರ್ಲ್ಡ್, ಆರೋಗ್ಯನ ಚೆನ್ನಾಗಿ ಮಾಡ್ಕೊಳ್ಬೇಕು ಅನ್ನೋರು ಪ್ರತಿಯೊಬ್ಬರು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಆ್ಯಂಡ್ ಇದರೊಳಗಡೆ ಯಾವುದೇ ರೀತಿಯಾದಂಥ ಸ್ಟೆರಾಯ್ಡ್ಸ್ ಇಲ್ಲ, ಕೆಮಿಕಲ್ಸ್ ಇಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಇದೆ. ನೀವು ಯಾರಾದರೂ ಒಬ್ಬರು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ವೆಯ್ಟ್ ಲಾಸ್ ಮಾಡಿಸೋದಕ್ಕೆ ರೆಡಿ, ಆರೋಗ್ಯನ ಯಾವ ರೀತಿ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ. ಬಟ್
ಟೈಮ್ ಕಾಲ್ ಮಾಡಬೇಕಾದ್ರೆ ಒಂದು ಟೈಮ್ ಅನ್ನೋದು ಇರುತ್ತೆ. ಆ ಟೈಮ್ ನೋಡ್ಕೊಂಡು ಕಾಲ್ ಮಾಡಿ. ತುಂಬ ಜನ 11 ಗಂಟೆ 12 ಗಂಟೆಲೆಲ್ಲ ಕಾಲ್ ಮಾಡ್ತೀರಾ. ಸೊ ಇಟ್ಸ್ ನಾಟ್ ಅಪ್ರೋಪ್ರಿಯೇಟ್ ಟೈಮ್, ಅದು ಟೈಮ್ ಅಲ್ಲ. ಬಿಕಾಸ್ ಅದು ನಿದ್ದೆ ಮಾಡುವಂಥ ಟೈಮ್ 11 ಗಂಟೆ 12 ಗಂಟೆ ಎಲ್ಲ ನನ್ನ ಪ್ರಕಾರ. ಸೊ ಮಾರ್ನಿಂಗ್ ಟೈಮಲ್ಲಿ ಯಾವಾಗಾದ್ರು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನಾವು ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಟೈಮ್ ಬಿಫೋರ್ ಒಂದು 8 o'clock ಹಂಗೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಾನು ನಿಮಗೆ ಏನು ಮಾಡಬೇಕು ಅಂತ ಹೇಳಿ ಕೊಡೋದಕ್ಕೆ ರೆಡಿ. ಸೊ ನಾನು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ವಿಡಿಯೋನ ಡಿಸ್ಲೈಕ್ ಮಾಡಿ. ಮತ್ತೆ ಇನ್ನೊಂದು ಅಮೇಸಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.